ತಕ್ಷಣ ಕರುಳ ಸಂಬಂಧವೇ ಕೊನೆಯಾಯಿತು ಅಂತ ಹೇಳ್ತಾ ಇದೀಯಾ? ಅದಕ್ಕೆ ಮದುವೆ ಆಗಿ ಹೋದ ಮೇಲೆ ನಾನೇ ಮನೆಗೆ ಬರಲು ಆಸ್ಪದವೇ ಇಲ್ಲ ಶಶಿಕಲಾ, ಆಸ್ಪದವಿದೆ, ಬರುವಂತೆ ಬಂದರೆ ಆಸ್ಪದವಿದೆ ಹೊರತು ಈ ರೀತಿ ನೀತಿ ಬಿಟ್ಟು ಬರುವ ಹೆಣ್ಣಿಗೆ ಅವರಿನಲ್ಲೂ ದೊರೆಯುವುದೆಲ್ಲ ನೆನಪಿನಲ್ಲಿ ನಾವೇನು ಮದುವೆಗೆ ಹಾಕಿ ಕರೆದಿಲ್ಲ, ಮುಂಜಿಗೆ ಹಾಕಿ ಕರೆದಿಲ್ಲ. ಕರೆಯದೆ ತವರೂರಿಗೆ ಓಡಿ ಬರೋದಕ್ಕೆ ನಾಚಿಕೆ ಆಗುದಿಲ್ಲ ನಮ್ಮ ನಿನಗೆ? ಅಲ್ಲ, ಹಾಗಾದ್ರೆ ಮಾಡಿಕೊಂಡ ಗಂಡ ನನಗೆಷ್ಟೇ ಕಷ್ಟ ಕೊಟ್ಟರು ನೀನೇನು ಕೇಳುವುದಿಲ್ವೇ ನನ್ನ? ಶಶಿಕಲಾ, ನಿನ್ನ ಪತಿಯ ಗುಣ ಅವಗುಣಗಳನ್ನು ಸರಿಪಡಿಸಿಕೊಂಡು ಹೋಗೋದು ನಿನ್ನ ಸಹಧರ್ಮಿಣಿಯಾದ ನಿನ್ನ ಕರ್ತವ್ಯ ಹೊರತು ಮದುವೆ ಮಾಡಿಕೊಟ್ಟ ಬಂದ ಬಾಂಧವರಲ್ಲ. ನಿನ್ನ ಪಾಲಿಗೆ ಬಂದ ಎಡೆಯನ್ನ ನೀನೇ ಸರಿಪಡಿಸಿಕೊಂಡು ಹೋಗಬೇಕು. ಅದು ನಮಗೇನು ಸಂಬಂಧ? ದಯವಿಟ್ಟು ಅಂತ ಮಾತ್ರ ಮಾತಾಡ್ಬೇಕು. ಬೇಕಾದ್ರೂ ಒಂದು ದಿನ ಆಫೀಸ್ಗೆ ವೆಚ್ಚ ಮಾಡಿ ಅವಳನ್ನ ಗಂಡನ ಮನೆಗೆ ಕರ್ಕೊಂಡು ಹೋಗಿ ಅವಳ ಗಂಡನಿಗೆ ಸರಿಯಾಗಿ ಮುಂದೆ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ಬಾ ಅಂತ ಹೇಳು. ನನಗೆ ಪುಣ್ಯನಾದ್ರೂ ಬರುತ್ತಪ್ಪ. ನನ್ನ ಗಂಡನಿಗೆ ಯಾವ ರಜೆನೂ ಸಿಗೋದಿಲ್ಲ. ಏ ಮುದುಕಿ, ನಿನಗಂತೂ ಬೇರೆ ಕೆಲಸನೇ ಇಲ್ಲ. ಸರಿ ಹಿಂದಕ್ಕ ನೋಡು ಶಶಿಕಲಾ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಈ ಮನೆಯಲ್ಲಿ ಜಾಗ ಇಲ್ಲ ನಿನಗೆ ಅಂತ. ಛಾಯಾ ತಂಗಿ, ನಿನಗೆ ದೇವರು ಚೆನ್ನಾಗಿಟ್ಟಿದ್ದಾನಂತ ಇನ್ನೊಬ್ಬರಿಗೆ ಚುಚ್ಚಿ ಮಾತನಾಡಬಾರ್ದಮ್ಮ. ಮಾತನಾಡಬಾರದು, ಅದು ನ್ಯಾಯವೂ ಅಲ್ಲ. ನನ್ನ ಮಗಳಿಗೆ ಬಂದ ಪರಿಸ್ಥಿತಿ ನಿನಗೆ ಬಂದಿದ್ರೆ ನೀನು ಏನು ಮಾಡುತ್ತಿದ್ದಿ? ಏನು ಮಾಡ್ತಾ ಇದ್ದೆ? ಮಾಡಿಕೊಂಡ ಗಂಡನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾ ಇದ್ದೆ. ಅಲ್ಲ, ಅವನಿಗೆ ಒಳ್ಳೆ ದಾರಿಗೆ ಕೂಡ ಹಚ್ಚುತ್ತಾ ಇದ್ದೆ. ವಿಲಾಸದಿಂದ ನಿನ್ನ ಗಂಡದಿಂದ ಮಾತು ಕೇಳಿದಿದ್ದರೆ ನೀನು ತವರು ಮನೆಗೆ ಹೋಗುತ್ತಿದ್ದೀಯಾ? ತವರು ಮನೆಯವರು ಕರೆಯಲಿಕ್ಕೆ ಬಾರದ ಕಾರಣ ತವರು ಮನೆಗೆ ಓಡಾಡಿ ಹೋಗಲು ನಾನೇನು ನಿಮ್ಮ ಮಗಳಂತೆ ಕೈಯಾಳಿ ಅಲ್ಲ. ಒಂದು ವೇಳೆ ನನ್ನ ಗಂಡ ನನ್ನ ಮಾತನ್ನ ತಿರಸ್ಕರಿಸಿದ್ರೆ ಕೆರೆನೋ ಬಾರಿ ಪ್ರಾಣ ಕಳ್ಕೊಳ್ತಾ ಇದ್ದೆ ವಿನಃ ಈ ರೀತಿ ಹಾಳಾದವಳಂತೆ ತವರು ಮನೆಗೆ ಓಡಾಡಿ ಬರ್ತಾ ಇರ್ಲಿಲ್ಲ. ಅಲ್ವೇನ್ರಿ? ಈಗಲಾದ್ರೂ ಅರ್ಥ ಆಯ್ತೇನಮ್ಮ? ನಿಜವಾದ